KCETಯ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಆಪ್ಷನ್ ಎಂಟ್ರಿಯನ್ನು ನೀವೆಲ್ಲರೂ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಆದರೆ ನಿಮಗೆ ಗೊತ್ತಿರಬೇಕಾದಂತಹ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಲಿದ್ದೇನೆ. ಇದನ್ನು ನಿಮಗೆ ಬ್ರೋಷರ್ ಅಂತ ರಿಲೀಸ್ ಮಾಡಿದಾರಲ್ಲ, ಮಾಹಿತಿ ಪುಸ್ತಕ ಅಂತ ರಿಲೀಸ್ ಮಾಡಿದಾರಲ್ಲ, ಅದರಿಂದ ತೆಗೆದುಕೊಂಡಿರುವಂತಹ ಮಾಹಿತಿಯಾಗಿದೆ. ಇಲ್ಲಿರುವಂತಹ ಮಾಹಿತಿಯನ್ನು ತಿಳಿದೇ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಿದರೆ ಬಹಳಷ್ಟು ಸಫರ್ ಆಗಬೇಕಾಗುತ್ತೆ. ಇಲ್ಲಿರುವಂತಹ ಪ್ರತಿಯೊಂದು ಪಾಯಿಂಟ್ಗಳನ್ನು ನೀವು ಬಹಳಷ್ಟು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿ ಪ್ರತಿಯೊಂದು ಮಾಹಿತಿಯನ್ನು ಕನ್ಸಿಡರ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಪರಿಪೂರ್ಣವಾದಂತಹ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೊಡಲಿದ್ದೇನೆ. ಆದ್ದರಿಂದ ವಿಡಿಯೋನ ಕೊನೆವರೆಗೆ ನೋಡಿ. ಈಗ ವಿಡಿಯೋನ ಆರಂಭಿಸೋಣ ಬನ್ನಿ. ಇಲ್ಲಿ ನಿಮಗೆ ಕಂಬೈನ್ ಕೌನ್ಸಿಲಿಂಗ್ ಎನ್ನುವುದನ್ನ ಮೆನ್ಷನ್ ಮಾಡಿದ್ದಾರೆ. ಆದರೆ ಈಗ ಪರ್ಟಿಕ್ಯುಲರ್ ಆಗಿ ನೋಡೋದಾದ್ರೆ ಇಂಜಿನಿಯರಿಂಗ್ ಮತ್ತೆ ವೆಟರ್ನರಿ ಅಗ್ರಿಕಲ್ಚರ್ಗೆ ಮಾತ್ರ ಈ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ ನೋಡಿ, ಮೊದಲನೇ ಪಾಯಿಂಟ್ ಅಲ್ಲಿ ಎಲ್ಲ ಒಂದು ಸೀಟ್ ಹಂಚಿಕೆಯನ್ನ ಆನ್ಲೈನ್ ಮೂಲಕವೇ ನಡೆಯುತ್ತೆ. ಎಷ್ಟೇ ರೌಂಡ್ಸ್ಗಳಾಗಲಿ, ಎಷ್ಟೇ ಒಂದು ರೌಂಡ್ಸ್ಗಳು ಈ ಒಂದು ಕೌನ್ಸಿಲಿಂಗ್ ಅಲ್ಲಿ ಆಗಲಿ, ಎಲ್ಲವೂ ಕೂಡ ಆನ್ಲೈನ್ ಅಲ್ಲಿಯೇ ನಡೆಯುತ್ತೆ. ಯಾವುದೇ ಕೋರ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಆನ್ಲೈನ್ಲೇ ನಡೆಯೋದ್ರಿಂದ ನೀವು ಕೆಇಗೆ ಹೋಗುವಂತಹ ನೆಸಸರಿ ಇರೋದಿಲ್ಲ. ಎಲ್ಲವನ್ನ ನೀವು ಮೊಬೈಲ್ ಅಥವಾ ಕಂಪ್ಯೂಟರ್ ಅಲ್ಲಿಯೇ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬಹುದಾಗಿರುತ್ತೆ. ಆದ್ದರಿಂದ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕಿಂತ ಮುಂಚೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ವೆಬ್ಸೈಟ್ ಇಂದ ನೀವು ಡೌನ್ಲೋಡ್ ಮಾಡ್ಕೊಳ್ತೀರಾ. ಡೌನ್ಲೋಡ್ ಮಾಡಿಕೊಂಡು ಎಲ್ಲ ವಿವರಗಳು ಮುದ್ರಿತವಾಗಿದೆಯೋ ಇಲ್ಲವೋ ಅನ್ನೋದನ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ತೀರಾ. ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿರುವಂತಹ ಮಾಹಿತಿಯನ್ನ ಪರಿಗಣಿಸಿ ಅವರು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಆಪ್ಷನ್ ಎಂಟ್ರಿಯನ್ನು ಕನ್ಸಿಡರ್ ಮಾಡಿ ನಿಮಗಿರುವಂತಹ ರಿಸರ್ವೇಷನ್ಗಳನ್ನು ಕನ್ಸಿಡರ್ ಮಾಡಿ ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ಒಂದು ರಿಸಲ್ಟ್ ಅನ್ನು ಬಿಡುತ್ತಾರೆ. ಈ ಒಂದು ಕಾರಣದಿಂದಲೇ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿರುವಂತಹ ಎಲ್ಲ ಮಾಹಿತಿಯನ್ನ ಕರೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಪೇಜಲ್ಲಿ ನಿಮಗೆ ಇಷ್ಟೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಎಂಬುದನ್ನು ನಾನು ಹೇಳಿದ್ದೇನೆ. ಈಗ ಮುಂದಿನ ಪೇಜನ್ನು ನೋಡೋಣ. ಈಗ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗಿಲ್ಲ, ವೆರಿಫಿಕೇಶನ್ ಅಲ್ಲಿ ಏನಾದರೂ ರಾಂಗ್ ಇದೆ ಅಂತ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ ಗೊಂದಲಕ್ಕೀಡಾಗಬೇಡಿ. ನೀವು ಏನು ಮಾಡಬೇಕು, ಕೆಇ ಆಫೀಸಿಗೆ ಡೈರೆಕ್ಟ್ ಆಗಿ ಹೋಗಬೇಕು. ಅದನ್ನು ಹೋಗೋದಕ್ಕಿಂತ ಮುಂಚೆ ಸ್ಲಾಟ್ ಬುಕ್ಕಿಂಗಿಗೆ ನಿಮಗೆ ಒಂದು ಲಿಂಕ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ ವೆಬ್ಸೈಟ್ ಅಲ್ಲಿ. ಅದರಲ್ಲಿ ಹೋಗಿ ನೀವು ಸ್ಲಾಟ್ ಬುಕ್ ಅನ್ನು ಮಾಡಿಕೊಂಡು ಕೆಇಯಲ್ಲಿ ಹೋಗಿ ಮೊದಲನೇ ರೌಂಡ್ಗಿಂತ ಮುಂಚೆ ನಿಮಗೆ ಈ ಒಂದು ವೆರಿಫಿಕೇಶನ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ವೆರಿಫಿಕೇಶನ್ ಸ್ಲಿಪ್ ಅನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಅದರ ಜೊತೆಗೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ ಇದೆ, ಎಷ್ಟು ಸಂಖ್ಯೆಯ ಕೋರ್ಸ್ಗಳಿದಾವೆ, ಮೀಸಲಾತಿಗೆ ನಿಮ್ಮ ಒಂದು ರಿಸರ್ವೇಷನ್ಗೆ ಎಷ್ಟು ಸೀಟ್ಗಳಿದಾವೆ, ಎಲ್ಲವುಗಳನ್ನು ಸರ್ಕಾರವು ಕ್ರೋಢೀಕರಿಸಿ ಈ ಪ್ರಾಧಿಕಾರಕ್ಕೆ ಕೊಟ್ಟಿರುತ್ತದೆ. ಇದರ ಬಗ್ಗೆ ಕೂಡ ನಿಮಗೆ ಪೂರ್ತಿ ಮಾಹಿತಿ ಇದೆ. ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಯಾವ ರೀತಿಯಲ್ಲಿ ರೀಡ್ ಮಾಡಬೇಕು ಎಲ್ಲವೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಹಿಂದಿನ ವಿಡಿಯೋಗಳಲ್ಲಿ. ಈಗ ಮುಂದಿನ ಪಾಯಿಂಟ್ ಅನ್ನು ನೋಡೋಣ. ಕೇವಲ ಸೀಟ್ಗಳು ಎಷ್ಟಿದಾವೆ ಅಂತ ತಿಳ್ಕೊಳ್ಳೋದಷ್ಟೇ ಅಲ್ಲ, ಆ ಒಂದು ಕಾಲೇಜ್ ಇದೆಯಲ್ಲ ಅಲ್ಲಿ ಯಾವ ರೀತಿಯ ಸೀಟ್ಸ್ಗಳಿದಾವೆ ಅಂದರೆ ಗೋರ್ಮೆಂಟ್ ಸೀಟ್ ಇದೆಯಾ, ಪ್ರೈವೇಟ್ ಸೀಟ್ ಇದೆಯಾ, ಮ್ಯಾನೇಜ್ಮೆಂಟ್ ಸೀಟ್ ಇದೆಯಾ, ಮ್ಯಾನೇಜ್ಮೆಂಟ್ಗೆ ಎಷ್ಟು ಫೀಸ್ ಇರುತ್ತೆ, ಗೋರ್ಮೆಂಟ್ ಸೀಟ್ಗೆ ಎಷ್ಟು ಫೀಸ್ ಇರುತ್ತೆ, ಪ್ರೈವೇಟ್ ಸೀಟ್ಗೆ ಎಷ್ಟು ಫೀಸ್ ಇರುತ್ತೆ ಅನ್ನೋದನ್ನು ಕೂಡ ನೀವು ತಿಳಿದುಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ನಿಮಗೆ ಇವನ್ ಆಪ್ಷನ್ ಎಂಟ್ರಿ ಪೋರ್ಟಲ್ ಅಲ್ಲಿ ಕೂಡ ಕಾಲೇಜ್ನ ಮುಂದೆ ಫೀಸ್ ಅನ್ನು ಕೊಟ್ಟಿರ್ತಾರೆ. ಆ ಫೀಸ್ ಅನ್ನು ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಅದರ ಜೊತೆಗೆ ನಿನ್ನೆ ನಿಮಗೆ ಶೆಡ್ಯೂಲ್ ಅನ್ನು ಕೂಡ ಬಿಟ್ಟಿದ್ದಾರೆ. ಯಾವ ಡೇಟ್ಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಫಸ್ಟ್ ರೌಂಡ್ದು, ಅಂದರೆ 30ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಅಷ್ಟರ ಒಳಗಾಗಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ಯಾವಾಗ ರಿಸಲ್ಟ್ ಬಿಡುತ್ತೇವೆ ಎಲ್ಲವನ್ನ ಕೂಡ ಒಂದು ವೇಳಾಪಟ್ಟಿಯನ್ನು ರಿಲೀಸ್ ಮಾಡಿರ್ತಾರೆ. ಇಷ್ಟೆಲ್ಲ ಮಾಹಿತಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇಷ್ಟು ಮಾಹಿತಿಯನ್ನು ಒಂದು ಪೇಜಲ್ಲಿ ಕೊಟ್ಟಿದ್ದಾರೆ. ಮುಂದಿನ ಪೇಜ್ಗೆ ಹೋಗೋಣ ಬನ್ನಿ. ಮುಂದುವರೆದು ನೀವು ಏನು ಮಾಡ್ತೀರಾ, ಮೊದಲಿಗೆ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ತೀರಾ. ಆಮೇಲೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಇಲ್ಲಿ ಹೋಗ್ತೀರಾ. ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕಿಂತ ಮುಂಚೆ 750 ರೂಪಾಯಿಯನ್ನು ಪೇ ಮಾಡಿ ನೀವು ಆಪ್ಷನ್ ಎಂಟ್ರಿ ಒಳಗಡೆ ಹೋಗ್ತೀರಾ. ಆಪ್ಷನ್ ಎಂಟ್ರಿಯನ್ನು ಎಲ್ಲವೂ ಕೂಡ ನೀವು ಕರೆಕ್ಟಾಗಿ ಒಂದು ಪ್ರಿಯಾರಿಟಿ ಆರ್ಡರಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ. ಆಪ್ಷನ್ ಎಂಟ್ರಿಯನ್ನು ಮಾಡಿದ್ಮೇಲೆ ನಿಮಗೆ ಮಾಕ್ ರಿಸಲ್ಟ್ ಅನ್ನು ಬಿಡ್ತಾರೆ. ಈ ಮಾಕ್ ರಿಸಲ್ಟ್ ಅಂದ್ರೆ ಏನು, ಆದ್ದರಿಂದ ಹೇಳ್ತಾ ಇರೋದು ಫಸ್ಟ್ ರೌಂಡ್ ರಿಸಲ್ಟ್ಗಿಂತ ಮುಂಚೆ, ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಗಿಂತ ಮುಂಚೆ ನಿಮಗೊಂದು ಮಾಕ್ ರಿಸಲ್ಟ್ ಅಂತ ಬಿಡ್ತಾರೆ. ಈ ಮಾಕ್ ರಿಸಲ್ಟ್ ಅಂದ್ರೇನು, ನಿಮಗೊಂದು ಸ್ಯಾಂಪಲನ್ನು ನೀವು ಹಾಕಿರುವಂಥ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಈ ಒಂದು ಕಾಲೇಜ್ ಸಿಗುತ್ತೆ. ಈಗ ನೀವು ಹಾಕಿರ್ತೀರಾ, ಒಂದು 100 ಕಾಲೇಜ್ಗಳನ್ನು ಹಾಕಿರ್ತೀರಾ. 100 ಕಾಲೇಜ್ಗಳಲ್ಲಿ ನಿಮಗೆ 50ನೇ ಕಾಲೇಜ್ ಸಿಗ್ತಾ ಇದೆ ಅಂತ ನಿಮಗೆ ಒಂದು ಮಾದರಿಯಾಗಿ ತೋರಿಸ್ತಾರೆ. ಈ ಮಾಕ್ ರಿಸಲ್ಟಲ್ಲಿ ನಿಮಗೆ ಇದು ಸೀಟ್ ಸಿಕ್ಕಿದೆ, ನೀವೇನಾದರೂ ಆಲ್ಟರ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ, ನೀವೇನಾದರೂ ಡಿಲೀಟ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ, ರೀಅರೇಂಜ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ, ನೀವು ಎಕ್ಸ್ಟ್ರಾ ಕಾಲೇಜ್ಗಳನ್ನು ಹಾಕೊಳ್ತೀರಾ ಹಾಕೊಳ್ಳಿ, ನಿಮಗೆ ಎಲ್ಲ ಅವಕಾಶಗಳು ಇರುತ್ತೆ ಮಾಕ್ ರಿಸಲ್ಟ್ ಆದಮೇಲೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಆಯ್ಕೆಗಳನ್ನು ದಾಖಲಿಸುವುದಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದ 4 ದಿನಗಳ ನಂತರ ಅಣುಕು ಸೀಟು ಹಂಚಿಕೆಯ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ. ನೀವು ಹಾಕಿರುವಂಥ ಆಪ್ಷನ್ ಎಂಟ್ರಿ ಮುಗಿದ ಮೇಲೆ 4 ದಿನಗಳಲ್ಲಿ ನಿಮಗೆ ಈ ಒಂದು ಮಾಕ್ ರಿಸಲ್ಟ್ ಅನ್ನು ಬಿಡ್ತಾರೆ. ನಿಮಗೆ ಒಂದು ಕಾಲೇಜ್ ಸಿಕ್ಕಿದೆ, ನನಗೆ ಫಸ್ಟ್ ರೌಂಡಲ್ಲೂ ಅದೇ ಕಾಲೇಜ್ ಸಿಗುತ್ತಾ, ಸಿಗಲ್ಲ, ಹೇಳೋದಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಕೂಡ ಆಲ್ಟರ್ ಮಾಡ್ಕೊಂಡಿರ್ತಾರೆ, ನೀವು ಕೂಡ ಆಲ್ಟರ್ ಮಾಡ್ಕೊಂಡಿರ್ತೀರಿ, ನಿಮ್ಮ ಮೇಲಿರುವಂಥವ್ರು ಆಲ್ಟರ್ ಮಾಡ್ಕೊಂಡಿರ್ತಾರೆ. ಆದ್ದರಿಂದ ಈಗ ನನಗೊಂದು ಎಕ್ಸ್ ಕಾಲೇಜ್ ಸಿಕ್ಕಿದೆ, ನೆಕ್ಸ್ಟ್ ರೌಂಡಲ್ಲಿ ನನಗೆ ಅದೇ ಕಾಲೇಜ್ ಸಿಗುತ್ತಾ, ಸಿಗೋದಿಲ್ಲ. ಆದರೆ ಸಿಕ್ಕರು ಸಿಗಬಹುದು.
ಹೇಳಲಿಕ್ಕಾಗಲ್ಲ. ಯಾವ ಕಾಲೇಜ್ ಆದರೂ ಸಿಗ್ಬೋದು. ನಿಮಗೆ ಇವನ್ ಕಟ್ ಆಫ್ ಕೂಡ ಕಡಿಮೆ ಆಗ್ಬೋದು, ಇನ್ನೂ ಕಟ್ ಆಫ್ ಕೂಡ ಜಾಸ್ತಿ ಆಗ್ಬೋದು. ಕಾಲೇಜ್ಗಳನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಕಟ್ ಆಫ್ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಮಾಕ್ ಅಲಾಟ್ಮೆಂಟಿಂದ ಫಸ್ಟ್ ರೌಂಡ್ ತನಕ ಎಷ್ಟು ಡಿಫ್ರೆನ್ಸ್ ಆಗ್ಬೋದು ಎಂಬುದನ್ನು ಯಾರಿಗೂ ಕೂಡ ಗೆಸ್ ಮಾಡೋದಕ್ಕಾಗಲ್ಲ. ಎಲ್ಲವೂ ಕೂಡ ಡಿಪೆಂಡ್ ಆಗಿರೋದು ನಿಮ್ಮ ಮೇಲಿರುವಂತಹ ವಿದ್ಯಾರ್ಥಿಗಳು, ನಿಮ್ಮ ರ್ಯಾಂಕ್ನ ಮೇಲಿರುವಂಥ ವಿದ್ಯಾರ್ಥಿಗಳು ಏನಾದರೂ ಆಲ್ಟ್ರೇಷನ್ ಮಾಡ್ಕೊಂಡಿದ್ರೆ, ರೀಅರೇಂಜನ್ನು ಮಾಡ್ಕೊಂಡಿದ್ರೆ, ಎಕ್ಸ್ಟ್ರಾ ಕಾಲೇಜ್ಗಳನ್ನು ಹಾಕ್ಕೊಂಡಿದ್ರೆ ಅವಾಗ ಕಟ್ ಆಫಲ್ಲಿ ಭಾಳಷ್ಟು ವೇರಿ ಆಗುತ್ತೆ. ಈಗ ಮಾಕ್ ರಿಸಲ್ಟ್ ಬಂದ ಮೇಲೆ ಈ ಒಂದು ಟೈಮ್ ಪೀರಿಯಡ್ ಇದೆಯಲ್ಲ, ಇದು ಗೋಲ್ಡನ್ ಟೈಮ್ ಪೀರಿಯಡ್ ಆಫ್ ದಿ ಹೋಲ್ ಕೌನ್ಸಿಲಿಂಗ್ ಅಂತ ಹೇಳ್ಬೋದು. ಈ ಕೌನ್ಸಿಲಿಂಗ್ ಪೀರಿಯಡಲ್ಲಿಯೇ ಭಾಳಷ್ಟು ಗೋಲ್ಡನ್ ಟೈಮ್ ಪೀರಿಯಡ್ ಅಂತ ಹೇಳ್ತಾರೆ. ಯಾಕಂದರೆ ಈ ಟೈಮ್ ಪೀರಿಯಡಲ್ಲಿ ನೀವು ಹಾಕುವಂತಹ ಆಪ್ಷನ್ ಎಂಟ್ರಿ ಈ ಒಂದು ಕಾಲೇಜ್ಗಳಿರ್ತಾವಲ್ಲ, ಅದೇ ಕಾಲೇಜ್ಗಳು ನಿಮ್ಮ ಪೂರ್ತಿ ಕೌನ್ಸಿಲಿಂಗಿಗೆ ಅಷ್ಟೇ ಕಾಲೇಜ್ಗಳನ್ನು ನಿಮ್ಮ ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ ಇರುತ್ತೆ. ನೀವು 2ನೇ ರೌಂಡಿಗೆ ಹೋದಾಗ ಈ ಫಸ್ಟ್ ರೌಂಡ್ ರಿಸಲ್ಟ್ ಆದಮೇಲೆ ನಿಮಗೆ 2ನೇ ರೌಂಡಲ್ಲಿ ಹೋಗ್ತಿರಲ್ಲ, ಆವಾಗ ನಾನು ಯಾವುದಾದ್ರು ಕಾಲೇಜ್ಗಳನ್ನು ಆ್ಯಡ್ ಮಾಡಬೇಕು ಅಂದರೆ ನಿಮಗೆ ಅದಕ್ಕೆ ಅವಕಾಶವೇ ಇರೋದಿಲ್ಲ. ನಾನು ಹೇಳ್ತಾ ಇದ್ದೇನೆ, ನೀವು ಮಾಕ್ ರಿಸಲ್ಟಿಂದ ಈ ಒಂದು ಫಸ್ಟ್ ರೌಂಡ್ ರಿಸಲ್ಟ್ವರೆಗೆ ಎಷ್ಟು ಕಾಲೇಜ್ಗಳನ್ನು ಹಾಕಿರ್ತೀರೋ ಅಷ್ಟೇ ಕಾಲೇಜ್ಗಳನ್ನು ನಿಮಗೆ ಸೆಕೆಂಡ್ ರೌಂಡ್ಗೂ ಕನ್ಸಿಡರ್ ಮಾಡ್ತಾರೆ, ಅಷ್ಟೇ ಕಾಲೇಜ್ಗಳನ್ನು ನಿಮಗೆ ಇವನ್ ಎಕ್ಸ್ಟೆಂಡೆಡ್ ರೌಂಡ್ಗೂ ಕನ್ಸಿಡರ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವೇನಾದರೂ ಡಿಲೀಟ್ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಬೋದು, ಆದರೆ ಹೊಸದಾಗಿ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ತೀವಿ ಅಂದರೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ರೀಅರೇಂಜ್ ಮಾಡ್ಕೊಳ್ತೀವಿ ಅಂದರೆ ಮಾಡ್ಕೊಳ್ಬೋದು, ಆದರೆ ಎಕ್ಸ್ಟ್ರಾ ಕಾಲೇಜನ್ನು ಹೊರಗಿಂದ ತಂದು ನಾನು ಹಾಕ್ತೀನಿ ಸಾಧ್ಯವೇ ಇಲ್ಲ. ಆದ್ದರಿಂದ ಹೇಳ್ತಾ ಇರೋದು, ಗೋಲ್ಡನ್ ಪೀರಿಯಡನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಬೇಕು. ಯಾವಾಗಂದರೆ ನಿಮ್ಮ ಮಾಕ್ ರಿಸಲ್ಟನ್ನು ನೋಡಿಕೊಂಡು, ಮಾಕ್ ರಿಸಲ್ಟಲ್ಲಿ ನನಗೆ ಈ ಕಾಲೇಜ್ ಅಲಾಟ್ ಆಗಿದೆ, ಈ ಕೋರ್ಸ್ಗೆ ಅಲಾಟ್ ಆಗಿದೆ, ಅದಕ್ಕಿಂತ ಮೇಲಿರುವಂತಹ ಕಾಲೇಜನ್ನು ನಾನು ಯಾವುದು ಬೇಕು ಅಥವಾ ಕೆಳಗೆ ಇರುವಂಥ ಕಾಲೇಜ್ ಅದಕ್ಕಿಂತ ಚೆನ್ನಾಗಿದ್ದರೆ ಅದನ್ನು ಮೇಲೆ ಹಾಕ್ಕೊಳ್ಳೋದು, ಎಲ್ಲ ರೀಅರೇಂಜ್ಮೆಂಟನ್ನು ಆ ಒಂದು ಸಂದರ್ಭದಲ್ಲಿ ನೀವು ಮಾಡಬೇಕಾಗುತ್ತೆ. ಎಲ್ಲ ಕಾಲೇಜ್ಗಳನ್ನು ನೀವು ಆಪ್ಷನ್ ಎಂಟ್ರಿಯಲ್ಲಿ ಈ ಒಂದು ಫಸ್ಟ್ ರೌಂಡ್ಗಿಂತ ಮುಂಚೆ ಹಾಕೊಂಡ್ಬಿಡಿ. ನಿಮಗೆ ಸೆಕೆಂಡ್ ರೌಂಡ್ ಆದಮೇಲೆ ಯಾವ ಕಾಲೇಜ್ಗಳು ಬೇಡ ಅಂಥವುಗಳನ್ನೆಲ್ಲವನ್ನು ಡಿಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ಆಯಿತು, ನನಗೆ ಮಾಕ್ ರಿಸಲ್ಟಲ್ಲೇ ಪೂರ್ತಿಯಾದಂತಹ ಮಾಹಿತಿ ನನಗೆ ತಿಳಿಯಿತು. ಮಾಕ್ ರಿಸಲ್ಟ್ ಬಂದ ಮೇಲೆ ನಾನು ಏನು ಮಾಡ್ಕೊಳ್ತೇನೆ, ಎಲ್ಲವುಗಳನ್ನು ಆಲ್ಟ್ರ್ ಮಾಡಿಕೊಂಡು ನಾನು ಫೈನಲ್ ಆಗಿ ನನ್ನ ಆಪ್ಷನ್ ಎಂಟ್ರಿಯಲ್ಲಿ ಇಷ್ಟೇ ಕಾಲೇಜ್ಗಳು ಇರಬೇಕು, ನನ್ನ ಆಪ್ಷನ್ ಎಂಟ್ರಿಯಲ್ಲಿ ನಾನು ಚೇಂಜ್ ಮಾಡ್ಕೊಳ್ಳಲ್ಲ, ಮುಂದಿನ ರೌಂಡ್ಗೂ ನೀವು ಇವೇ ಕಾಲೇಜ್ಗಳನ್ನು ಕನ್ಸಿಡರ್ ಮಾಡಿ ನಾನು ಈ ಕಾಲೇಜ್ಗಳು ಸಿಕ್ಕರೆ ಹೋಗ್ತೇನೆ ಅನ್ನೋದಾದರೆ ನೀವೇನು ಮಾಡಬೇಕು, ಫೈನಲೈಸ್ ಮಾಡಿ ಈ ಒಂದು ಆಪ್ಷನ್ ಎಂಟ್ರಿ ಇರುತ್ತಲ್ಲ, ಆಪ್ಷನ್ ಎಂಟ್ರಿಯನ್ನು ನೀವು ಕ್ಲೋಸ್ ಮಾಡ್ಕೊಳ್ಬೋದು. ಅದಾದಮೇಲೆ ನಿಮಗೆ 3 ದಿವಸಗಳಲ್ಲಿ ಏನು ಮಾಡ್ತಾರೆ, ಫಸ್ಟ್ ರೌಂಡ್ ರಿಸಲ್ಟನ್ನು ರಿಲೀಸ್ ಮಾಡ್ತಾರೆ. ಮಾಕ್ ರಿಸಲ್ಟ್ ಆದಮೇಲೆ ನಿಮಗೆ ರಿಲೀಸ್ ಮಾಡುವಂಥದ್ದು ರಿಯಲ್ ರಿಸಲ್ಟ್ ಅಂತ ರಿಲೀಸ್ ಮಾಡ್ತಾರೆ. ಮಾಕ್ ರಿಸಲ್ಟ್ ಆದಮೇಲೆ ರಿಯಲ್ ರಿಸಲ್ಟನ್ನು ನಿಮಗೆ 3 ದಿವಸಗಳಾದಮೇಲೆ ರಿಸಲ್ಟನ್ನು ರಿಲೀಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿರುತ್ತಲ್ಲ, ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಆ ಒಂದು ಕಾಲೇಜನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಆ ಕಾಲೇಜನ್ನು ನೀವು ರಿಜೆಕ್ಟು ಕೂಡ ಮಾಡ್ಬೋದು. ಅಂದರೆ ಆ ಕಾಲೇಜನ್ನು ನೀವು ರಿಜೆಕ್ಟ್ ಮಾಡ್ಬೋದು, ಆ ಒಂದು ಕಾಲೇಜನ್ನು ಹೋಲ್ಡ್ ಮಾಡ್ಕೊಳ್ಬೋದು, ಆ ಒಂದು ಕಾಲೇಜನ್ನು ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೋದು. ಅವಕ್ಕೆ ಏನಂತ ಕರೀತಾರೆ ಅಂದರೆ ಚಾಯ್ಸ್ ಎಂಟ್ರಿ ಅಂತ ಕರೀತಾರೆ. ಇಲ್ಲಿ ತನಕ ನೀವು ಮಾಡ್ತಾ ಇರೋದು ಏನಂದರೆ ಆಪ್ಷನ್ ಎಂಟ್ರಿ ಅನ್ನೋದು. ಆಪ್ಷನ್ ಎಂಟ್ರಿ ಬೇರೆ, ಚಾಯ್ಸ್ ಎಂಟ್ರಿ ಬೇರೆ. KCET ಕೌನ್ಸಿಲಿಂಗಲ್ಲಿ ಆಪ್ಷನ್ ಎಂಟ್ರಿ ಅಂದರೆ ಏನು, ನಿಮಗೆ ಬೇಕಾಗಿರುವಂತಹ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿ ಮಾಡೋದನ್ನು ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಆದರೆ ನಿಮಗೆ ಸೀಟ್ ಸಿಕ್ಕ ಮೇಲೆ ನೀವು ಏನು ಮುಂದೆ ಚಾಯ್ಸ್ ಮಾಡ್ತೀರಾ, ಆ ಕಾಲೇಜನ್ನು ಹಿಡ್ಕೊಂಡು ಮುಂದೆ ಹೋಗ್ತೀರಾ, ಆ ಕಾಲೇಜನ್ನು ಬಿಡ್ತೀರಾ, ಅದನ್ನು ಡಿಸೈಡ್ ಮಾಡೋದಕ್ಕೆ ಏನಂತ ಕರೀತಾರೆ, ಚಾಯ್ಸ್ ಎಂಟ್ರಿ ಅಂತ ಕರೀತಾರೆ. ಆ ಚಾಯ್ಸ್ ಎಂಟ್ರಿಗಳನ್ನು ನಾನು ನಿಮಗೆ ಸಂದರ್ಭಕ್ಕೆ ಸಕ್ಕಂತೆ ಆ ಒಂದು ಎಕ್ಸ್ಪ್ಲನೇಷನನ್ನು ಕೊಡ್ತೇನೆ. ಆದರೆ ಈ ಸಂದರ್ಭದಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡ್ರೆ ಭಾಳಷ್ಟು ಗೊಂದಲಕ್ಕೀಡಾಗಿಬಿಡ್ತೀರಾ. ನೀವು ಆಪ್ಷನ್ ಎಂಟ್ರಿಯನ್ನು ಮಾತ್ರ ಕನ್ಸಿಡರ್ ಮಾಡಿಕೊಂಡು ಈ ರಿಯಲ್ ರಿಸಲ್ಟ್ ಬರೋ ತನಕ ವೇಟ್ ಮಾಡಿ. ರಿಯಲ್ ರಿಸಲ್ಟ್ ಬಂದ ಮೇಲೆ ನಿಮಗೆ ಯಾವ ರೀತಿಯಲ್ಲಿ ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೊಳ್ಬೇಕು, ಚಾಯ್ಸ್ ಎಂಟ್ರಿ ಅಂದರೆ ಏನು, ಎಲ್ಲ ಮಾಹಿತಿಯನ್ನು ಕೊಡ್ತೇನೆ. ನೀವು ಕೇವಲ ಈಗ ಆಪ್ಷನ್ ಎಂಟ್ರಿಯನ್ನು ಮಾತ್ರ ಕನ್ಸಿಡರ್ ಮಾಡಿಕೊಂಡು ಕರೆಕ್ಟಾಗಿರುವಂಥ ಪ್ರಿಯಾರಿಟಿ ಆರ್ಡರನ್ನು ಮಾಡಿಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡಿ. ಇನ್ನು ಬಹಳಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಆ ಇನ್ಫಾರ್ಮೇಷನ್ ನಿಮಗೆ ಈ ಸಂದರ್ಭದಲ್ಲಿ ಅವಶ್ಯಕತೆ ಇಲ್ಲ. ನಿಮಗೆ ಮುಂದೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ನಾನು ಈ ಒಂದು ವಿಡಿಯೋಗಳನ್ನು ಮಾಡಿ ಹಾಕೋದ್ರಿಂದ ನೀವು ಟೆನ್ಷನ್ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಈ ಒಂದು ಮಾಹಿತಿಯನ್ನು ತಲೆಯಲ್ಲಿಟ್ಕೊಂಡು ಇಷ್ಟು ಮಾಹಿತಿಯನ್ನು ನೀವು ಕರೆಕ್ಟಾಗಿ ಪರಿಗಣಿಸಿ ಈಗ ಆಪ್ಷನ್ ಎಂಟ್ರಿಯನ್ನು ಕರೆಕ್ಟಾಗಿ ಮಾಡ್ಕೊಂಬಿಡಿ. ಈ ಒಂದು ಆಪ್ಷನ್ ಎಂಟ್ರಿ ಭಾಳಷ್ಟು ಕ್ರೂಷಿಯಲ್ ಆಪ್ಷನ್ ಎಂಟ್ರಿ ಅಂತ ಕರಿಬೋದು. ಈಗ ಹಾಕೊಂಡಿರುವಂಥ ಕಾಲೇಜ್ಗಳೇ ನಿಮ್ಮ ಮುಂದಿನ ರೌಂಡ್ಗಳು ಬರೋದರಿಂದ ಕರೆಕ್ಟಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ನಾನು ಮುಂದಿನ ರೌಂಡ್ ಮೇಲೆ ಹೋದ್ಮೇಲೆ ನಾನು ಎಕ್ಸ್ಟ್ರಾ ಕಾಲೇಜ್ಗಳನ್ನು ಹಾಕ್ಕೊಳ್ಬೇಕಾಗಿತ್ತು, ನನಗೆ ಆ ಕಾಲೇಜ್ ಸಿಗ್ತಾ ಇತ್ತು, ನಿಮಗೆ ಚಾನ್ಸೇ ಇರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಎಕ್ಸ್ಟ್ರಾ ಕಾಲೇಜ್ಗಳನ್ನು ಹೊಸದಾಗಿ ಹಾಕ್ಕೊಳ್ಬೇಕಂದ್ರೆ ನಿಮಗೆ ಅವಕಾಶವೇ ಇರೋದಿಲ್ಲ. ಈ ಒಂದು ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಈ ಒಂದು ಸಂದರ್ಭದಲ್ಲಿ ಮಾಕ್ ರಿಸಲ್ಟ್ಗಿಂತ ಮುಂಚೆ ನಿಮಗೆ ಆಗುವಂತಹ, ನಿಮಗೆ ಇಷ್ಟ ಇರುವಂತಹ ಎಲ್ಲ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಕೊಂಡ್ಬಿಡಿ. ನಿಮಗೆ ಸೆಕೆಂಡ್ ರೌಂಡ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಬೇಕಾಗಿರುವಂಥ ಕಾಲೇಜ್ಗಳನ್ನು ಮಾತ್ರ ಇಟ್ಕೊಳ್ಬೇಕಾಗುತ್ತೆ. ಎಲ್ಲವುಗಳನ್ನು ನಿಮಗೆ ಕಾಲಕ್ಕೆ ತಕ್ಕಂತೆ ನಾನು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನೀವು ಯಾವ ರೀತಿಯಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಎಂಬುದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.